ಯೋಸೇಫನು ಒಬ್ಬ ಬಂದಿಯಾಳು. ಐಗುಪ್ತ ದೇಶಕ್ಕೆ ಒಬ್ಬ ಬಂದಿಯಾಳನ್ನಾಗಿ ಮಾರಿಬಿಟ್ರು ಪಾಪ. ಅಲ್ಲಿ ಕೆಲಸ ಮಾಡಿಕೊಳ್ತಿದ್ದಾನೆ. ಕೆಲಸಗಾರನಾಗಿ ಆಳಾಗಿ ಕೆಲಸ ಮಾಡುತ್ತಾ ಇದ್ದ. ಹಾಗೆ ಕೆಲಸ ಮಾಡುತ್ತಿರುವಂತಹ ಆಳಾಗಿರುವಂತಹ ಕೂಲಿ ಆಳಾಗಿರುವ ಯೋಸೇಫನಿಗೆ ದೇವರೇ ಅವನ ಸಂಗಡ ಇದ್ರು. ಅದಕ್ಕೆ ಪ್ರಧಾನ ಕಾರಣವೇನೆಂದರೆ ಯೋಸೇಫನು ನೀತಿಯಿಂದ ಜೀವಿಸಿದ. ಬಹಳ ಅಂದವಾಗಿದ್ದ. ಯಾವ ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದನೋ ಆ ಮನೆ ಯಜಮಾನಳು ಯೋಸೇಫನ ಮೇಲೆ ಕಣ್ಣು ಹಾಕ್ತಾಳೆ. ಯಾರೂ ಇಲ್ಲದ ಸಮಯದಲ್ಲಿ ಯೋಸೇಫನಿಗೆ ಹೇಳ್ತಾಳೆ, ಬಾ ನನ್ನೊಂದಿಗೆ ಪಾಪ ಮಾಡು. ಯಜಮಾನಳೇ ಪಾಪ ಮಾಡಲು ಬಾ ಎಂದು ಕರೆದಾಗ ಒಂದು ವೇಳೆ ಆಕೆ ಕೋರಿಕೆ ತೀರಿಸಿದ್ದೇ ಆದರೆ ಪ್ರಮೋಷನ್ ಬರ್ತಾಯಿತ್ತು, ಸಂಬಳ ಹೆಚ್ಚಾಗ್ತಿತ್ತು, ಭವಿಷ್ಯ ಚೆನ್ನಾಗಿರ್ತಾ ಇತ್ತು. ಆದರೆ ಆ ದಿನ ಯೋಸೇಫನು ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ಈ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಬಹು ಬೆಲೆಯುಳ್ಳದ್ದು ಕ್ಯಾರೆಕ್ಟರ್ ಆಗಿದೆ. ಏನಾಗಿದೆ ಹೇಳಿ? ಕ್ಯಾರೆಕ್ಟರ್. ಏನ್ ಬೇಕಾದರೂ ಮಾರಿಕೊಳ್ಬಹುದು, ಆದರೆ ಕ್ಯಾರೆಕ್ಟರ್ ಮಾತ್ರ ಮಾರಿಕೊಳ್ಬಾರ್ದು. ಹಾಗಾಗಿ ಅವನು ಖಚಿತವಾಗಿ ಹೇಳಿಬಿಟ್ಟ. ಏನೆಂದು ಗೊತ್ತಾ? ನಿನ್ನ ಮನೆಯಲ್ಲಿ ನಿನ್ನ ಗಂಡನಿಲ್ಲ, ಅದಕ್ಕಾಗಿಯೇ ನಿನ್ನ ಕಣ್ಣು ನನ್ನ ಮೇಲೆ ಬಿದ್ದುವು. ಮನೆಯಲ್ಲಿ ಯಾರೂ ಇಲ್ಲ, ಬಾ ತಪ್ಪು ಮಾಡೋಣ ಪಾಪ ಮಾಡೋಣ ಎಂದು ನೀನು ಹೇಳ್ತಾ ಇದ್ದಿ. ನಿನ್ನ ಸಂಗಡ ನಿನ್ನ ಗಂಡ ಇಲ್ಲದೇ ಇರಬಹುದೇನೋ, ಆದರೆ ನನ್ನ ಸಂಗಡ ನನ್ನ ದೇವರು ಇದ್ದಾರೆ. ಆ ದೇವರು ನೋಡ್ತಿದ್ದಾರೆ. ನಿನ್ನ ಗಂಡ ನಿನ್ನ ಸಂಗಡ ಇಲ್ಲದೇ ಇರಬಹುದು, ಆದರೆ ನನ್ನ ದೇವರು ನನ್ನ ಸಂಗಡ ಇರೋದ್ರಿಂದ ಆತನು ನಾನು ಮಾಡುವ ಪ್ರತಿ ಕೆಲಸವನ್ನು ನೋಡ್ತಿದ್ದಾನೆ. ನಿಮ್ಮಲ್ಲಿ ಈ ದಿನ ಎಷ್ಟು ಜನ ಮನುಷ್ಯನು ಮಾಡುವಂತಹ ಪ್ರತಿ ಕೆಲಸವನ್ನು ದೇವರು ನೋಡ್ತಿದ್ದಾರೆ ಎಂದು ನಂಬುವಂಥವರಿದ್ದೀರಿ ಹೇಳಿ? ಬಹಳ ಜನ ಮರಳುಗೊಳಿಸುತ್ತಾ ಇರ್ತಾರೆ. ಗಂಡನಿಗೆ ಮರಳುಗೊಳಿಸುವ ಹೆಂಡತಿ ಇರುತ್ತಾಳೆ, ಹೆಂಡತಿಗೆ ಮರಳುಗೊಳಿಸುವ ಗಂಡನಿರುತ್ತಾನೆ, ತಂದೆ ತಾಯಿಗಳನ್ನು ಮರಳುಗೊಳಿಸುವಂತಹ ಮಕ್ಕಳಿರುತ್ತಾರೆ. ಮರಳುಗೊಳಿಸುತ್ತಾ ಇರ್ತಾರೆ. ಆದರೆ ದಯವಿಟ್ಟು ಕೇಳ್ರಿ, ಹಾಗೆ ನೀವು ಮಾಡುವ ಮರಳುಗೊಳಿಸುವಿಕೆ, ನೀವು ಮಾಡುವ ಮೋಸ ಒಂದು ದಿನ ನಿಮಗೆ ಅಪಾಯವನ್ನು ತರುವಂಥದ್ದಾಗಿರುತ್ತೆ ಎಂಬ ಈ ವಿಷಯ ಮರೆಯಬೇಡಿ ಪ್ರಿಯರೇ. ಇಬ್ಬರು ಅಣ್ಣ ತಮ್ಮಂದಿರು ಬಹಳ ಪ್ರೀತಿಯಿಂದ ಬಹಳ ಅನುರಾಗದಿಂದ ಇರ್ತಾ ಇದ್ರು. ಅಣ್ಣ ಏನೋ ಪಟ್ಟಣದಲ್ಲಿ ಇರ್ತಾ ಇದ್ದ, ತಮ್ಮ ಏನೋ ಗ್ರಾಮದಲ್ಲಿ ಇರ್ತಾ ಇದ್ದ. ಒಂದು ದಿನ ತಮ್ಮನ ತಲೆ ಒಡೆದೋಯ್ತು. ಹಾಸ್ಪಿಟಲ್ಗೆ ಸೇರಿಸಿದ್ರು. ಹಾಗೆ ತಲೆ ಒಡೆದಾಗ ಅವನಿಗೆ ಟ್ರೀಟ್ಮೆಂಟ್ ಮಾಡುವಂತಹ ಡಾಕ್ಟರ್ ಅವರು ಕೇಳ್ತಾರೆ, ಏನಪ್ಪಾ ಇಷ್ಟು ಭಯಂಕರವಾಗಿ ತಲೆಗೆ ಏಟಾಯ್ತು, ಅಷ್ಟಕ್ಕೂ ಏನಾಯ್ತು ನಿನಗೆ? ಆಗ ಹೇಳ್ತಾನೆ, ಏನ್ ಹೇಳಂತೀರಿ ಡಾಕ್ಟರೇ, ನನ್ನ ಅಣ್ಣ ಬಹಳ ಒಳ್ಳೆಯವನು, ಪಟ್ಟಣದಲ್ಲಿರುತ್ತಾನೆ. ಅವನ ಹೊಲ ನನ್ನ ಹೊಲ ಅಕ್ಕಪಕ್ಕದಲ್ಲೇ ಇರ್ತವೆ. ಅವನ ಹೊಲದಲ್ಲಿ ಮಾವಿನ ಮರವಿದೆ. ಆ ಮಾವಿನ ಮರದ ಆಚೆ ಕಡೆ ಸರಹದ್ದೂ ಇದೆ. ಆ ಸರಹದ್ದು ಕಲ್ಲನ್ನು ನಾನು ದಿನೇ ದಿನೇ ಹೀಗೆ ಸ್ವಲ್ಪ ಜರುಗಿಸುತ್ತಾ ಹೀಗೆ ಜರುಗಿಸುತ್ತಾ ಆ ಮಾವಿನ ಮರ ನನ್ನ ಹೊಲದೊಳಗೆ ಬರುವ ಹಾಗೆ ಸರಹದ್ದು ಕಲ್ಲನ್ನು ಮಾವಿನ ಮರದ ಆಚೆ ಕಡೆಗಿಟ್ಟೆ. ಸರಿ, ಹಾಗೆಟ್ರೆ ಏನಾಯ್ತು? ಈಗ ಮಾವಿನ ಮರ ನನ್ನದಾಯ್ತಲ್ಲವೋ? ಯಾಕೆಂದ್ರೆ ಸರಹದ್ದಿನ ಕಲ್ಲನ್ನು ಜರುಗಿಸಿದೇನಲ್ಲವೋ? ಆಯ್ತು ಸರಿ, ಮತ್ತೆ ತಲೆ ಯಾಕೆ ಹೊಡೀತು? ಮಾವಿನ ಮರ ಈಗ ನನ್ನ ಹೊಲದೊಳಗೆ ಬಂದಿರೋದ್ರಿಂದ, ಮಾವಿನ ಹಣ್ಣುಗಳು ನನ್ನದಾಗಿರೋದ್ರಿಂದ ಮಾವಿನ ಹಣ್ಣು ಕಡಿಯುವುದಕ್ಕಾಗಿ ನಾನು ಮರ ಹತ್ತಿ ಆ ಮಾವಿನ ಹಣ್ಣುಗಳನ್ನು ಕಡಿಯುವಾಗ ಕಾಲು ಜಾರಿತು. ಯಾವ ಕಲ್ಲನ್ನು ತಂದು ಭದ್ರವಾಗಿಟ್ಟೇನೋ ಆ ಕಲ್ಲಿಗೆ ತಲೆ ಬಡಿದುಕೊಂಡಿತು. ಅದೇ ರೀತಿ ಯಾವ ಕಲ್ಲನ್ನು ನೀವು ಕೂಡ ಭದ್ರವಾಗಿ ತಂದು ನಿಮ್ಮದಲ್ಲದೇ ಇರುವುದನ್ನು ದೋಚಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತೀರೋ ಅದೇ ನಿಮ್ಮ ತಲೆಯನ್ನು ಹೊಡೆದು ಹಾಕುತ್ತೆ. ಅದೇನೋ ಮನುಷ್ಯನು ತನ್ನದಲ್ಲದೇ ಇರುವುದನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಶಿಸುತ್ತಾನೆ. ಆಕೆ ಒಂದು ಮನೆ ಒಡತಿಯಾಗಿದ್ದಳು. ಆ ಮನೆಯಲ್ಲಿ ಒಬ್ಬ ಕೆಲಸಗಾರನಾಗಿದ್ದನು ಯೋಸೇಫನು. ಆದರೆ ಕೆಲಸಗಾರನ ಮೇಲೆ ಕಣ್ಣಾಕಿದಳು. ಗಂಡ ಇದಾನಲ್ಲವೋ ಸುಖಪಡುವುದಕ್ಕಾಗಿ ಪರಪುರುಷನ ಮೇಲೆ ಯಾಕೆ ಕಣ್ಬಿತ್ತು? ಆಸೆ. ಈ ದಿನ ನಮ್ಮ ಮಧ್ಯೆ ಅಂಥವರಿಲ್ಲವೋ? ಪರರ ಮೇಲೆ ಕಣ್ಣು ಹಾಕುವಂಥವರು. ಹೆಂಡತಿ ಇದ್ದಾಳೆ ನಿಮಗೆ ಸುಖಪಡುವುದಕ್ಕಾಗಿ, ಆದರೆ ಪರಸ್ತ್ರೀ ಮೇಲೆ ಕಣ್ಣು ಹಾಕಿದೀರಿ. ಗಂಡ ಇದ್ದಾನೆ ನಿಮಗೆ ಸಂತೋಷಿಸುವುದಕ್ಕಾಗಿ, ಆದರೆ ಪರಪುರುಷನ ಮೇಲೆ ಕಣ್ಣು ಹಾಕಿದೀರಿ. ನಿಮಗಿನ್ನೂ ಮದುವೆಯೇ ಆಗಿಲ್ಲ. ಪ್ರೀತಿ ಅಂತ ಹೇಳಿ ಪ್ರೀತಿ ಮುಸುಕಿನಲ್ಲಿ ಪಾಪಿಷ್ಟ ಕೆಲಸ ಮಾಡ್ತಾ ಇದ್ದೀರಿ. ನಿಮಗಿರುವ ಒಂದು ಭರವಸೆ ಏನೆಂದರೆ, ಅಮ್ಮಳಿಗೆ ಗೊತ್ತಿಲ್ಲ ನಾನು ಮಾಡುವ ಪಾಪಿಷ್ಟ ಕೆಲಸ ಎಂತದೆಂದು, ಅಪ್ಪನಿಗೆ ಗೊತ್ತಿಲ್ಲ ನಾನು ಹಾಕುವ ವೇಷ ಎಂತದೆಂದು, ನನ್ನ ಹೆಂಡತಿಗೆ ಗೊತ್ತಿಲ್ಲ ನಾನು ಹೊರಗಡೆ ಎಂಥವಳೊಂದಿಗೆ ತಿರುಗಾಡ್ತಿದ್ದೇನೆಂದು, ನನ್ನ ಗಂಡನಿಗೆ ಗೊತ್ತಿಲ್ಲ ಉದ್ಯೋಗ ಮಾಡುವ ಸ್ಥಳದಲ್ಲಿ ಯಾವನೊಂದಿಗೆ ಅಕ್ರಮ ಸಂಬಂಧದಲ್ಲಿದ್ದೇನೆಂದು.
ಎಂದು ನೀವು ಅಂದುಕೊಳ್ತಾ ಇದ್ದೀರಿ. ಗೊತ್ತಿಲ್ಲ 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 ಎಂಬುದಾಗಿ. ಆದರೆ ದಯವಿಟ್ಟು ಗಮನಿಸಿರಿ, ಹೆತ್ತವರಿಗೂ ಕಟ್ಕೊಂಡವರಿಗೂ ಗೊತ್ತಾಗದೇ ಇರಬಹುದೇನೋ, ಆದರೆ ನಿಮ್ಮನ್ನು ಸೃಷ್ಟಿಸಿದ ದೇವರಿಗೆ ಮಾತ್ರ ನೀವು ಮಾಡುವ ಪ್ರತಿಯೊಂದು ಕೆಲಸ ಗೊತ್ತಾಗ್ತದೆ ಎಂಬುದನ್ನು ಮರೆಯಬೇಡಿ. ಈ ಭೂಲೋಕದ ಮೇಲೆ ನೀವು ಮಾಡಿದ ತಪ್ಪುಗಳಿಗಾಗಿ ಸಿಕ್ಕಾಕೊಂಡ್ರೆ ಕಾನೂನು ಶಿಕ್ಷಿಸುತ್ತೆ. ಸಿಕ್ಕಿ ಬೀಳದಿದ್ರೆ ಯಾರು ಶಿಕ್ಷಿಸ್ತಾರೆ ಹೇಳಿ ಪ್ರಿಯರೇ? ದೇವರು ಇದ್ದಾರೆ. ದೊರಕಲಾರದೆ ದೊರೆಗಳಂತೆ ತಿರುಗಾಡುವಂಥವರನ್ನು ಶಿಕ್ಷಿಸುವಂತಹ ದೇವರು ಇದ್ದಾರೆ. ಒಂದು ಪ್ರಶ್ನೆ ಕೇಳ್ತೇನೆ, ನೀವೇನೋ ಅಂದ್ಕೊಳ್ಬೇಡಿ. ನೀವೆಂದಾದರೂ ಕಳ್ಳತನ ಮಾಡಿದ್ದೀರಾ? ಮಾಡಿದ್ರೆ ಕೈ ತೋರಿಸಿ, ಪರವಾಗಿಲ್ಲ. ಎಸ್ 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 ರೈಟ್, ಆಲ್ಮೋಸ್ಟ್ ಎಲ್ಲರೂ ಕೈ ತೋರಿಸಿದ್ದೀರಿ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮಲ್ಲಿ ಎಷ್ಟು ಜನ ಕಳ್ಳತನ ಮಾಡ್ತಾ 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 ಸಿಕ್ಕಾಕೊಂಡಿದ್ದೀರಿ ಎಂದು ಕೈ ತೋರಿಸಿ. ಈಗ ಬಹಳ ಕಡಿಮೆ ಜನ ಕೈ ತೋರಿಸಿದ್ರಿ. ಯಾಕೆ ನೀವು ಸಿಕ್ಕಾಕೊಳ್ಳಲಿಲ್ಲ ಹೇಳ್ರಿ? ಪ್ರೊಫೆಷನಲ್ಸ್ ಆಗಿದ್ದೇವೆ ಬ್ರದರ್ ನಾವು. ಯಾರು ನಾವು? ಪ್ರೊಫೆಷನಲ್ಸ್ ನಾವು. ನಾವೇನಾದ್ರೂ ಕಳ್ಳತನ ಮಾಡಿದ್ರೆ ಯಾರೊಬ್ಬರಿಗೂ ಸಿಕ್ಕಾಕೊಳ್ಳೋದೇ ಇಲ್ಲ. ಪ್ರೊಫೆಷನಲ್ಸ್ ನಾವು ಅನ್ನುತ್ತೀರೋ? ಈಗ ನನ್ನ ಪ್ರಶ್ನೆ, ಇನ್ನೊಂದು ಪ್ರಶ್ನೆ, ಸಿಕ್ಕಾಕೊಂಡ ಕಳ್ಳನಿಗೆ ಹೆಚ್ಚು ಪೆಟ್ಟು ಬೀಳ್ತವೋ ಅಥವಾ ಸಿಕ್ಕಾಕೊಳ್ಳದೆ ತಿರುಗಾಡುತ್ತಿರುವ ಕಳ್ಳನಿಗೆ ಹೆಚ್ಚು ಪೆಟ್ಟು ಬೀಳ್ತವೋ ನೀವೇ ಹೇಳಿ. ಯಾರಿಗೆ ಸಹಜವಾಗಿ ಹೆಚ್ಚು ಪೆಟ್ಟು ಬೀಳ್ತವೆ? ಇಬ್ಬರು ಕಳ್ಳರು ಕಳ್ಳತನ ಮಾಡಿದ್ದಾರೆ ಅಂದ್ಕೊಳ್ಳಿ. ಆ ವಿಷಯ ಪೊಲೀಸರಿಗೆ ಗೊತ್ತಾಗ್ತದೆ. ಪೊಲೀಸರು ಕಳ್ಳರನ್ನು ಬೆನ್ನಟ್ತಾರೆ. ಅವರಿಬ್ಬರಲ್ಲಿ ಸ್ವಲ್ಪ ಒಬ್ಬನು ದಪ್ಪ ಇರೋದ್ರಿಂದ ಓಡ್ಲಿಕ್ಕಾಗದೆ ಮುಂದೆ ಬೀಳ್ತಾನೆ. ತಕ್ಷಣವೇ ಪೊಲೀಸರಿಗೆ ಸಿಕ್ಕಾಕೊಳ್ತಾನೆ. ಎರಡನೇ ಕಳ್ಳನೇನೋ ಬಹಳ ಚುರುಕಾಗಿದ್ದು ಎಡಗಡೆಗೆ ಹೋಗ್ತಾನೆ, ಬಲಗಡೆಗೆ ಹೋಗ್ತಾನೆ, ಮುಂದಕ್ಕೆ ಹೋಗ್ತಾನೆ, ಹಿಂದಕ್ಕೆ ಹೋಗ್ತಾನೆ, 4 ಕಿಲೋಮೀಟರ್ ಓಡ್ತಾನೆ, ಪೊಲೀಸರನ್ನು ಕೂಡ ಓಡಿಸ್ತಾನೆ. ಸರೆಂಡರ್ ಆಗಪ್ಪ ಅಂದ್ರೆ ಸರೆಂಡರ್ ಆಗಲ್ಲ. ಎಷ್ಟೋ ತೊಂದರೆ ಕೊಡ್ತಾನೆ, ಕೆರೆಯಷ್ಟು ನೀರು ಕುಡಿಸುತ್ತಾನೆ. ಪಾಪ ಪೊಲೀಸರೆಲ್ಲ ಆಯಾಸಗೊಳ್ತಾರೆ. ಕೊನೆಗೆ ಆ ಕಳ್ಳನು ಸಿಗುತ್ತಾನೆ. ಈಗ ನನಗೆ ಹೇಳ್ರಿ, ತಕ್ಷಣವೇ ಸಿಕ್ಕಾಕೊಂಡವನಿಗೆ ಚೆನ್ನಾಗಿ ಒದಿಯುತ್ತಾರೋ, ಸಿಕ್ಕಾಕೊಳ್ಳಲಾರದೆ ಓಡುತ್ತಾ 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 ಕೊನೆಗೆ ಎಷ್ಟೋ ಕಾಡಿಸಿ ಕೊನೆಗೆ ಸಿಕ್ಕಾಕೊಂಡವನಿಗೆ ಹೆಚ್ಚು ಪೆಟ್ಟು ಬೀಳ್ತಾವೋ? ಏನಂತೀರಿ? ಹಾಗಾದರೆ ಈಗ ನಿಮ್ಮ ಸಂಗತಿ ಏನು? ಸಿಕ್ಕಾಕೊಂಡಿದ್ದೀರೋ ಅಥವಾ ಸಿಕ್ಕಾಕೊಳ್ಳದೆ ತಿರುಗಾಡುವವರಾಗಿದ್ದೀರೋ? ನೀವು ಸಿಕ್ಕಾಕೊಂಡಿದ್ದೀರಿ ಅಂದ್ಕೊಳ್ಳಿ, ಕಡಿಮೆ ಪೆಟ್ಟುಗಳು. ಸಿಕ್ಕಾಕೊಳ್ಳದೆ ತಿರುಗಾಡುತ್ತಾ ಇದ್ದೀರಿ ಅಂದುಕೊಳ್ಳಿ, ಹೆಚ್ಚು ಪೆಟ್ಟುಗಳು. ಈ ದಿನ ನಮ್ಮ ಮಧ್ಯದಲ್ಲಿ 2 ಗುಂಪಿನವರಿದ್ದಾರೆ. ಒಂದು ಸಿಕ್ಕಾಕೊಂಡವರು, ಇನ್ನೊಂದು ಸಿಕ್ಕಾಕೊಳ್ಳದೇ ಇರುವ ಗುಂಪು ಅಷ್ಟೇ. ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಜಯ ಸಾಧಿಸಬೇಕಾದರೆ ದೇವರು ನಿಮ್ಮ ಸಂಗಡ ಇರಬೇಕು. ಆ ದೇವರು ನಿಮ್ಮ ಸಂಗಡ ಇರಬೇಕಾದರೆ ನೀವು ನೀತಿಯಿಂದ ಜೀವಿಸಬೇಕು. ಅನೀತಿಯಿಂದ ಕೂಡಿದ ಕೆಲಸಗಳನ್ನು ಮಾಡುವುದಾದರೆ ದೇವರು ನಿಮ್ಮ ಸಂಗಡ ಇರುವಂಥದ್ದು ಸಾಧ್ಯವೇ ಇರಲ್ಲ. ಯೋಸೇಫನು ಎನ್ನುವಂತಹ ಒಬ್ಬ ಬಂದಿ ಆಳು ದೇಶವಲ್ಲದ ದೇಶಕ್ಕೆ ಹೋಗ್ತಾನೆ. ಹಾಗೆ ದೇಶವಲ್ಲದ ದೇಶಕ್ಕೆ ಹೋದಾಗ ಅಪ್ಪ ಅಮ್ಮ ಇಲ್ಲ ಕೇಳುವುದಕ್ಕಾಗಿ, ಒಡ ಹುಟ್ಟಿದವರಿಲ್ಲ ನೋಡುವುದಕ್ಕಾಗಿ. ಸಾಧಾರಣವಾಗಿ ಕೆಲವೊಂದು ಜನ ಮನೆಯಲ್ಲಿ ಚೆನ್ನಾಗೇ ಇರ್ತಾರೆ. ಮನೆಯಿಂದ ಹೊರಗೆ ಹೋದ್ರೆ ಸಾಕು ಅವರಿಗೆ ರೆಕ್ಕೆಗಳು ಬರ್ತವೆ. ತಮ್ಮೂರಲ್ಲಿ ಚೆನ್ನಾಗೇ ಇರ್ತಾರೆ, ದುಬೈಗೆ ಹೋದ್ರೆ ರೆಕ್ಕೆಗಳು ಬರ್ತವೆ. ಇತರ ದೇಶಕ್ಕೆ ಹೋದಾಗಲೇ ರೆಕ್ಕೆಗಳು ಬರ್ತವೆ. ಯಾಕೆಂದರೆ ಕೇಳೋರು ಯಾರೂ ಇಲ್ವಲ್ಲ, ನೋಡೋರು ಯಾರೂ ಇಲ್ವಲ್ಲ, ಪ್ರಶ್ನಿಸೋರು ಯಾರೂ ಇಲ್ವಲ್ಲ. ತಮ್ಮ ತಂಗಿಯಂದಿರೇ ಕೇಳ್ತಾ ಇದ್ದೀರಾ? ಅಪ್ಪ ಅಮ್ಮ ಅವರ ರೆಕ್ಕೆಯ ಆಶ್ರಯದಲ್ಲಿರುವಾಗ ನೀವು ಚೆನ್ನಾಗಿರ್ತೀರಿ. ಆದರೆ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಹೋದ ನಂತರ ಅಪ್ಪ ಇರಲ್ಲ, ಅಮ್ಮ ಇರಲ್ಲ, ನೋಡೋರು ಯಾರೂ ಇಲ್ಲ ಎಂಬ ಒಂದು ರೀತಿಯ ಧೈರ್ಯ ನಿಮ್ಮನ್ನು ಏನ್ ಮಾಡ್ತದೆ ಗೊತ್ತಾ? ತುಚ್ಛವಾದ, ನೀಚವಾದ, ಪಾಪಿಷ್ಟ ಕೆಲಸ ಮಾಡುವ ಪ್ರೋತ್ಸಾಹ ಕೊಡ್ತದೆ. ಇಲ್ಲವೋ ಅಂಥವರು ನಮ್ಮ ಮಧ್ಯ? ತಂದೆ ತಾಯಿಗಳಿಗೆ ಗೊತ್ತಾಗದಂತೆ ಅವರು ಕಳಿಸಿರುವ ದುಡ್ಡನ್ನೆಲ್ಲ ಇಷ್ಟ ಬಂದಂತೆ ಖರ್ಚು ಮಾಡುವವರಿಲ್ಲವೋ? ಇಷ್ಟ ಬಂದಂತೆ ಜೀವಿಸುವವರಿಲ್ಲವೋ? ಜಾಗ್ರತೆ! ಅಂತಹ ಬದುಕು ನಿಮ್ಮ ಜೀವಿತವನ್ನೇ ನಾಶ ಮಾಡಿಬಿಡುತ್ತೆ. ಯೋಸೇಫನು ಏನ್ ಹೇಳ್ತಾನೆ ಗೊತ್ತಾ? ನಿನ್ನ ಗಂಡನಿಲ್ಲ, ನೋಡುವುದಿಲ್ಲ, ಹೇಳುವುದಿಲ್ಲ ಎಂಬ ಧೈರ್ಯದಿಂದ ನನ್ನೊಂದಿಗೆ ಪಾಪ ಮಾಡನ್ನುತ್ತಾ ಇದ್ದಿ. ಆದರೆ ನನ್ನ ಸಂಗಡ ನನ್ನ ದೇವರು ಇದ್ದಾರೆ. ಹಾಗಾಗಿ ಆ ತಪ್ಪನ್ನು ನಾನು ಮಾಡಲ್ಲ. ಉದ್ಯೋಗ ಮಾಡುವ ಸ್ಥಳದಲ್ಲಿ ಈ ದಿನಗಳಲ್ಲಿ ಎಷ್ಟೋ ಜನ ಸ್ತ್ರೀಯರು ಪ್ರಲೋಭಕ್ಕೊಳಗಾಗ್ತಿಲ್ಲ. ನಿಮಗೆ ಪ್ರಮೋಷನ್ ಬೇಕೋ? ಹಾಗಾದರೆ ನನ್ನೊಂದಿಗೆ ಬಾ. ಇಂಟರ್ವ್ಯೂ ಮಾಡುತ್ತಿರುವಾಗಲೇ ಕೆಲವೊಂದು ಸ್ಥಳಗಳಲ್ಲಿ, ಕೆಲವೊಂದು ಕಂಪನಿಗಳಲ್ಲಿ ಇಂಟರ್ವ್ಯೂ ಮಾಡುತ್ತಿರುವಾಗಲೇ ನಿಮಗೆ ಎಲ್ಲ ಕೇಳ್ತಾರೆ, ಡಿಟೇಲ್ಸ್ ತೆಗೆದುಕೊಳ್ತಾರೆ, ನಿಮ್ಮ ಕಷ್ಟ ಏನೆಂದು ತಿಳಿದುಕೊಳ್ತಾರೆ. ನನಗೆ ಉದ್ಯೋಗ ತಪ್ಪದೇ ಸಿಗಬೇಕು ಸರ್, ಯಾಕೆಂದರೆ ನಮ್ಮ ಅಪ್ಪ ಹಾಸ್ಪಿಟಲ್ನಲ್ಲಿದ್ದಾರೆ, ಅಮ್ಮಳ ಆರೋಗ್ಯ ಸರಿಯಾಗಿಲ್ಲ, ನಾನೊಬ್ಬಳೇ ಮಗಳಾಗಿದ್ದೇನೆ, ನಾನು ಕಷ್ಟಪಟ್ಟು ದುಡಿದ ಹೊರತು ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕಾಗೋದಿಲ್ಲ. ಹೀಗೆ ತನ್ನ ಕಷ್ಟ ಹೇಳಿಕೊಂಡ ನಂತರ ಈ ದಿನ ಉದ್ಯೋಗದ ಸ್ಥಳದಲ್ಲಿ ಎಷ್ಟು ಜನ ದುರ್ಮಾರ್ಗರಂತೆ ತಯಾರಾಗಿದ್ದಾರೆ ಗೊತ್ತಾ?
ಆಯ್ತು ಸರಿ, ಉದ್ಯೋಗ ಕೊಡ್ತೇನೆ, ನೀನು ನನ್ನೊಂದಿಗೆ ಫ್ರೆಂಡ್ಲಿ ಆಗಿದ್ರೆ ಸಾಕು, ನನ್ನೊಂದಿಗೆ ಕ್ಲೋಸ್ ಆಗಿದ್ರೆ ಸಾಕು. ಉದ್ಯೋಗ ಕೊಡುವುದಕ್ಕಿಂತ ಮುಂಚೆಯೇ ಇದ್ದೀರಾ ಇಂಥವರು ನಮ್ಮ ಮಧ್ಯದಲ್ಲಿ? ಉದ್ಯೋಗ ಕೊಡ್ತೇನೆಂದು ಹೇಳಿ, ಲೋನ್ ಕೊಡಿಸುತ್ತೇನೆ ಅಂತ ಹೇಳಿ, ಸಾಲ ಕೊಡಿಸ್ತೇನೆಂದು ಹೇಳಿ, ವಿದೇಶಕ್ಕೆ ಕಳಿಸುತ್ತೇನೆಂದು ಹೇಳಿ, ಹೀಗೆ ಎದುರಿರುವವರ ಕಷ್ಟವನ್ನು ಆಸರೆಯಾಗಿ ತೆಗೆದುಕೊಂಡು, ಅವಕಾಶವಾಗಿ ತೆಗೆದುಕೊಂಡು, ನಿಮಗಿರುವ ಕೋರಿಕೆಯನ್ನು ತೀರಿಸಿಕೊಳ್ಳುವಂತಹ ದೌರ್ಭಾಗ್ಯದ ಸ್ಥಿತಿಯಲ್ಲಿ ನೀವಿರುವುದಾದರೆ ಕೇಳಿರಿ, ಖಚಿತವಾಗಿಯೂ ದೇವರು ನಿಮ್ಮನ್ನು ಶಿಕ್ಷಿಸುತ್ತಾರೆ. ಈಗ ತಾನೇ ಹೇಳಿದೇನಲ್ಲವೇ? ಸ್ವಂತ ಅಣ್ಣನಿಗೆ ತಮ್ಮ ಮೋಸ ಮಾಡಬೇಕೆಂದು ಏನ್ಮಾಡಿದ? ಮಾವಿನ ಮರಕ್ಕಾಗಿ ಏನ್ಮಾಡಿದ? ಕಲ್ಲನ್ನು, ಸರಿಹದ್ದಿನ ಕಲ್ಲನ್ನು ಎತ್ತಿ ಎತ್ತಿ ಆಚೆ ಇಟ್ಟ. ಆ ಮಾವಿನ ಮರ ತನ್ನ ಹೊಲದೊಳಗೆ ಬರುವಂತೆ ಸರಹದ್ದು ಕಲ್ಲನ್ನು ಎತ್ತಿ ಆಚೆಗಿಟ್ಟ. ಪ್ರಾಣ ಅಪಾಯಕ್ಕೊಳಗಾದ. ಬೈಬಲ್ ಹೇಳ್ತದೆ, ನಿನ್ನ ಪಾಪವೇ ನಿನ್ನನ್ನು ಹಿಡಿದುಕೊಳ್ಳುತ್ತದೆ ಎಂದು. ನೀನು ಮಾಡಿದ ಪಾಪಿಷ್ಟ ಕೆಲಸಗಳೇ ನಿನ್ನ ಮೇಲೆ ಒಂದು ದಿನ ಶಿಕ್ಷೆಯಾಗಿ ಬಂದು ಬೀಳ್ತವೆ. ಆಗ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲ್ಲ. ಯೋಸೇಫನಿಗೆ ಬಾ ತಪ್ಪು ಮಾಡು ಅಂದಾಗ ತಪ್ಪು ಮಾಡಲಿಲ್ಲ ಪ್ರಿಯರೇ. ಅದಕ್ಕಾಗಿ ಆಕೆ ಏನ್ಮಾಡ್ತಾಳೆ ಗೊತ್ತಾ? ತನ್ನ ಗಂಡನು ಮನೆಗೆ ಬಂದ ನಂತರ, ಯೋಸೇಫ ಎಂಬವನನ್ನು ಮನೆಯಲ್ಲಿ ತಂದಿಟ್ಟೆ, ನೀನಿಲ್ಲದ ಸಮಯದಲ್ಲಿ ನನಗೆ ಹಾಳು ಮಾಡಲು ಬಂದಿದ್ದಾನೆ ಎಂದು ಹೇಳಿ ಅನ್ಯಾಯವಾಗಿ ಯೋಸೇಫನನ್ನು ಉದ್ಯೋಗದಿಂದ ತೆಗೆಸಿಬಿಡುತ್ತಾಳೆ. ಈ ದಿನ ಅಂಥ ಬೆದರಿಕೆ ಕೂಡ ಹಾಕ್ತಾರೆ. ಉದ್ಯೋಗದಿಂದ ತೆಗೆದುಹಾಕ್ತೇನೆ, ಕೆಲಸದಿಂದ ತೆಗೆಸಿಬಿಡುತ್ತೇನೆ, ಪ್ರಮೋಷನ್ ಬರಲಾರದಂತೆ ಮಾಡ್ತೇನೆ, ಉನ್ನತಕ್ಕೆ ಬರದಂತೆ ಮಾಡ್ತೇನೆ ಎಂದು ಹೀಗೆ ಇತರರ ಜೀವಿತದೊಂದಿಗೆ ಆಟ ಆಡುವಂಥವರಿರೋದಾದರೆ ಕೇಳ್ರಿ, ನಿಮಗೆ ಗೊತ್ತಾಗದಂತೆಯೇ ನಾಶನವನ್ನು ನೀವು ಕೊಂಡು ತಂದುಕೊಳ್ತಿದ್ದೀರಿ. ಕೊನೆಗೆ ಯೋಸೇಫನನ್ನು ಕರೆದೊಯ್ದು ಸೆರೆಮನೆಯೊಳಗೆ ಹಾಕ್ತಾರೆ ಪ್ರಿಯರೇ. ಆದರೆ ಬೈಬಲ್ ಹೇಳ್ತದೆ, ಈ ಸೆರೆಮನೆಯಲ್ಲಿಯೂ ಕೂಡ ಯೆಹೋವನು ಯೋಸೇಫನ ಸಂಗಡ ಇದ್ದರು ಎಂದು. ಈ ದಿನ ಯಾರಾದರೂ ಇದ್ದೀರಾ? ಅಯ್ಯ, ನಾನು ಕೂಡ ಮೋಸ ಹೋಗಿದ್ದೇನೆ, ನಂಬಿ ಮೋಸ ಹೋಗಿದ್ದೇನೆ, ಅವನಿಗೆ ದುಡ್ಡು ಕೊಟ್ಟಿದ್ದೇನೆ, ನನ್ನನ್ನು ನಂಬಿಸಿದ್ದಾನೆ, ಮೋಸ ಮಾಡಿದ್ದಾನೆ. ನಂಬಿ ನನ್ನ ಮಗಳಿಗೆ ಕೊಟ್ಟೆ, ಆದರೆ ಮೋಸ ಮಾಡಿದ್ದಾನೆ. ನಂಬಿ ಆ ಸ್ಥಳಕ್ಕೋಸ್ಕರ ದುಡ್ಡು ಕೊಟ್ಟೆ, ಆ ಹೊಲಕ್ಕೋಸ್ಕರ ದುಡ್ಡು ಕೊಟ್ಟೆ, ಆ ಫ್ಲ್ಯಾಟ್ಗೋಸ್ಕರ ದುಡ್ಡು ಕೊಟ್ಟೆ, ಮೋಸ ಹೋದೆ. ಮೋಸ ಹೋದಂಥವರು, ದೋಚಿಕೊಳ್ಳುವಿಕೆಗೆ ಗುರಿಯಾದವರು ಯಾರಾದರೂ ಇದ್ದೀರಾ? ಹಾಗಾದರೆ ನಿಮಗೊಂದು ವಿಷಯ ಹೇಳ್ತೇನೆ ಕೇಳಿ. ನಿಮ್ಮ ಪಕ್ಷದಲ್ಲಿ ವ್ಯಾಜ್ಯವಾಡಿ ನ್ಯಾಯ ತೀರಿಸುವಂತಹ ದೇವರು ಇದ್ದಾರೆ. ಆತನೇ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಧೈರ್ಯವಾಗಿರಿ. ಯೋಸೇಫನು ಕೊನೆಗೆ ಸೆರೆಮನೆಯೊಳಗೆ ಬಿದ್ದಾಗ ಫರೋಹನಿಗೊಂದು ಕನಸು ಬಿದ್ದಿತಂತೆ. ಫರೋಹನು ಅಂದ್ರೆ ಆ ಕಾಲದಲ್ಲಿ ಐಗುಪ್ತ ದೇಶವನ್ನು ಪರಿಪಾಲಿಸುವಂತಹ ಮಹಾಚಕ್ರವರ್ತಿಯಾಗಿದ್ದ. ಅವನಿಗೊಂದು ಕನಸು ಬಿದ್ದಿತು. ಆ ಕನಸಿನ ಅರ್ಥ ಏನೆಂದು ಗೊತ್ತಾಗದೆ ಕಳವಳಗೊಳ್ಳುತ್ತಿದ್ದ. ಅಂತಹ ಸಮಯದಲ್ಲಿ ಯಾರೋ ಒಬ್ರು ಹೇಳ್ತಾರೆ, ಸೆರೆಮನೆಯಲ್ಲಿ ಯೋಸೇಫನು ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಸಂಗಡ ದೇವರಿದ್ದಾರೆ, ಅವನಿಗೆ ಕರೆಸುವುದಾದರೆ ನಿಮ್ಮ ಕನಸಿನ ಅರ್ಥ ಹೇಳುತ್ತಾನೆ ಎಂದು ಹೇಳಿದಾಗ ಸೆರೆಮನೆಯೊಳಗಿದ್ದಂತಹ ಯೋಸೇಫನಿಗೆ ವಾರ್ತೆ ಬರುತ್ತೆ. ಎಲ್ಲಿಂದ? ಪ್ಯಾಲೇಸ್ನಿಂದ. ಬಾ, ಕನಸಿನ ಅರ್ಥ ಹೇಳ್ತೀಯಂತಲ್ಲವೇ, ಬಾ ಅಂದಾಗ ಬಂದನು ಯೋಸೇಫ. ಫರೋಹನು ಕೇಳ್ತಾನೆ, ಯೋಸೇಫನೇ, ಕನಸಿನ ಅರ್ಥ ಹೇಳ್ತೀಯಂತಲ್ಲವೇ? ಆಗ ಯೋಸೇಫ ಏನು ಹೇಳ್ತಾನೆ ಗೊತ್ತಾ? ನಾನು ಹೇಳುವುದಿಲ್ಲ, ಆದರೆ ನನ್ನ ದೇವರು ನಿಮ್ಮ ಕನಸಿನ ಅರ್ಥವನ್ನು ಹೇಳಬಲ್ಲರು. ಕಂಡ ಕನಸೇನೆಂದು ಹೇಳ್ತಾನೆ, ಕನಸಿನ ಅರ್ಥವನ್ನು ಯೋಸೇಫನು ಹೇಳ್ತಾನೆ. ಅಯ್ಯ ರಾಜ, ನಿಮಗೆ ಬಿದ್ದ ಕನಸಿನ ಅರ್ಥವೇನೆಂದರೆ 7 ವರ್ಷ ಸಮೃದ್ಧಿಯಾಗಿ ಬೆಳೆ ಬೆಳೆಯುತ್ತದೆ. ಹಾಗೆ ಬೆಳೆ ಸಮೃದ್ಧಿಯಾಗಿ ಬೆಳೆದಾಗ ನೀವು ಧಾನ್ಯವನ್ನು, ಆಹಾರವನ್ನು ಜಾಗರೂಕತೆಯಿಂದ ಶೇಖರಿಸಿಕೊಳ್ಳ್ರಿ. ಆ ನಂತರ 7 ವರ್ಷಗಳವರೆಗೂ ಭಯಂಕರವಾದ ಬರಗಾಲ ಬರಲಿಕ್ಕಿದೆ. ಆ ಬರಗಾಲ ಬಂದಾಗ ಕೂಡಿಟ್ಟಿರುವ ಆಹಾರ ಧಾನ್ಯವನ್ನು ಪ್ರಜೆಗಳಿಗೆ ಹಂಚಿಕೊಡಿರಿ, ನಿಮ್ಮ ದೇಶವನ್ನು ಚೆನ್ನಾಗಿ ನೋಡಿಕೊಳ್ಳ್ರಿ ಎಂಬ ಆ ಮಾತು ಕೇಳಿದಾಗ ರಾಜನು ಆಶ್ಚರ್ಯಗೊಳ್ತಾನೆ. ನನ್ನ ದೇಶದಲ್ಲಿರುವ ಮಹಾಜ್ಞಾನಿಗಳಲ್ಲಿ ಯಾರೂ ಕೂಡ ಈ ರೀತಿಯಾಗಿ ಇಷ್ಟು ಚೆನ್ನಾಗಿ ಕನಸಿನ ಅರ್ಥ ಹೇಳಲಿಕ್ಕಾಗಲಿಲ್ಲ. ಆದರೆ ಈ ಹುಡುಗ ಯಾರೋ ಏನೋ ಆದರೆ ಚೆನ್ನಾಗಿ ಹೇಳ್ದ. ಆಗ ಹೇಳ್ತಾನೆ, ಈ ಕನಸಿನ ಅರ್ಥವನ್ನು ನಾನು ನಂಬುತ್ತೇನೆ. ದೇಶದಲ್ಲಿ ಸಮೃದ್ಧಿಯಾಗಿ ಬೆಳೆದಾಗ ಅದನ್ನು ಜಾಗ್ರತೆಯಿಂದ ಶೇಖರಿಸಬೇಕು ಅಂದಿದೆಯಲ್ಲವೇ, ಅದರ ಜವಾಬ್ದಾರಿಕೆ ನಿನಗೇ ಕೊಡ್ತೇನೆ. ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನಿನ್ನನ್ನು ನಾನು ಆರಿಸಿಕೊಳ್ತೇನೆ ಎಂದು ಹೇಳ್ದ. ಯಾರಾಗಿದ್ದ ಪ್ರಿಯರೇ? ಯೋಸೇಫನು ಆಳಾಗಿದ್ದ, ಕೂಲಿಯಾಳು. ಅದಕ್ಕೆ ಹೇಳ್ತಿದ್ದೇನೆ, ದೇವರು ನಿಮ್ಮನ್ನು ಹೆಚ್ಚಿಸುವುದಕ್ಕಾಗಿ, ದೇವರು ನಿಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ, ದೇವರು ನಿಮ್ಮನ್ನು ಉನ್ನತಕ್ಕೆ ತರುವುದಕ್ಕಾಗಿ ನಿಮ್ಮ ಕುಲ ಏನೆಂದು ಆತನು ನೋಡುವುದಿಲ್ಲ. ನಿಮ್ಮ ದುಡ್ಡು ಆತನು ನೋಡಲ್ಲ. ನಿಮ್ಮ ಪ್ರಾಂತ್ಯ ಯಾವುದೆಂದು ನೋಡಲ್ಲ. ನಿಮ್ಮ ಬಣ್ಣ ಎಂಥದೆಂದು ನೋಡಲ್ಲ.
ಬ್ಯಾಂಕ್ನಲ್ಲಿರುವ ಬ್ಯಾಲೆನ್ಸ್ ಅನ್ನು ನೋಡೋದಿಲ್ಲ. ಆತನು ನೋಡೋದೆಲ್ಲ ಒಂದೇ ಒಂದು, ದೇವರೊಂದಿಗೆ ನೀವು ಸಂಬಂಧದಲ್ಲಿದ್ದರೆ ಸಾಕು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ಹೆಚ್ಚಿಸುತ್ತಾರೆ. ಕೂಲಿ ಆಳನ್ನು ಫರೋಹನು ಏನ್ ಮಾಡಿದನು ಗೊತ್ತಾ? ಈ ದೇಶಕ್ಕೆ ನೀನು ಪ್ರಧಾನಮಂತ್ರಿಯಾಗಿರಬೇಕೆಂದು ಹೇಳಿ ಯೋಸೇಫನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ. ಪ್ರಿಯರೇ, ಜಾಗ್ರತೆಯಿಂದ ಕೇಳ್ರಿ. ಆ ಸ್ತ್ರೀಯ ಪ್ರಲೋಭಕ್ಕೆ ಒಳಗಾಗಿ ತಪ್ಪು ಮಾಡಂದಾಗ ತಪ್ಪು ಮಾಡಿದ್ದೇ ಆದರೆ ಪ್ರಮೋಷನ್ ಬರ್ತಾಯ್ತೇನೋ, ಆದರೆ ಪ್ರಧಾನಮಂತ್ರಿ ಮಾತ್ರ ಯೋಸೇಫನು ಆಗ್ತಿರ್ಲಿಲ್ಲ. ಕೇಳಿ ಸಹೋದರ ಸಹೋದರಿಯರೇ, ನಾನು ಸರಿಯಾಗಿ ವಿದ್ಯಾಭ್ಯಾಸ ಮಾಡದೆ ಹಾಳಾಗಿ ಹೋಗುತ್ತಿರುವ ಸಮಯದಲ್ಲಿ ಯಾವಾಗ ನಾನು ನನ್ನ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಟ್ಟೆನೋ, ಯಾವಾಗ ಯೇಸು ನನ್ನ ಜೀವಿತವನ್ನು ಬದಲಾಯಿಸಿದರೋ, ಆ ದಿನ ಒಂದು ತೀರ್ಮಾನ ತೆಗೆದುಕೊಂಡೆ. ಹಾಳಾಗಿ ಹೋಗುತ್ತಿರುವ, ಪತನವಾಗಿ ಹೋಗುತ್ತಿರುವ ನನ್ನನ್ನು ಬದಲಾಯಿಸಿರೋದು ನನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನು. ಆತನ ಕುರಿತು ಲೋಕಕ್ಕೆ ತಿಳಿಯಪಡಿಸಬೇಕು ಎಂಬ ನಿರ್ಣಯ ತೆಗೆದುಕೊಂಡೆ. ಆದರೆ ಅಪ್ಪ ಅಮ್ಮ ನನಗೆ ಕಷ್ಟಪಟ್ಟು ಓದಿಸಿದರು. ಯೇಸುವನ್ನು ಅಂಗೀಕಾರ ಮಾಡುವುದಕ್ಕಿಂತ ಮುಂಚೆ ಓದುವುದರ ಮೇಲೆ ಶ್ರದ್ಧೆಯಿಲ್ಲದಂತೆ ಜೀವಿಸಿದೆ. ಯೇಸುವನ್ನು ಅಂಗೀಕರಿಸಿದ ನಂತರ ಕಷ್ಟಪಟ್ಟು ಓದಿದೆ. ತಮ್ಮ ತಂಗಿಯಂದೇರೆ, ಕಷ್ಟಪಟ್ಟು ಓದಿರಿ. ಅಪ್ಪ ಅಮ್ಮ ಕಂಡ ಕನಸನ್ನು ಸಾರ್ಥಕಗೊಳಿಸಿರಿ. ಫೇಲ್ ಆದ್ರಿ ಅಂದ್ಕೊಳ್ಳಿ, ಹೇಳ್ಬೇಡಿ ಡ್ಯಾಡಿ ನಾನೊಬ್ಬನೇ ಫೇಲ್ ಆಗಿದ್ದೇನೆ, ಈಗ ನಿಮಗೇನು ನೋವು ಎಂದು ಹೇಳಬೇಡಿ. ನೀವು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದರೆ ಮನೆಯವರೆಲ್ಲರೂ ಸಂಭ್ರಮಿಸುತ್ತಾರೆ. ನಿಮ್ಮ ತಂದೆ ತಲೆ ಎತ್ಕೊಂಡು ತಿರುಗಾಡುತ್ತಾನೆ. ಏನ್ರಿ, ನಿಮ್ಮ ಮಗನು 10th ಕ್ಲಾಸ್ ಪರೀಕ್ಷೆ ಬರ್ದಿದ್ದಾನೋ ಅಲ್ಲವೋ, ಏನಾಯ್ತು, ಫಸ್ಟ್ ಕ್ಲಾಸ್ ಬಂದಿದ್ದಾನೆ. ಅವರ ಮುಖದಲ್ಲಿನ ಸಂತೋಷ ನೋಡಿ, ತಾನೇ ಏನೋ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದಂತೆ ನಿಮ್ಮ ತಂದೆ ತಲೆ ಎತ್ಕೊಂಡು ತಿರುಗಾಡ್ತಾರೆ. ಏನಕ್ಕ ರಿಸಲ್ಟ್ಸ್ ಬಂದಿವೆ ಅಲ್ಲವೇ, ನಿಮ್ಮ ಮಗ ಏನಾದ ಫಸ್ಟ್ ಕ್ಲಾಸ್. ಅಮ್ಮಳನ್ನು ನೋಡ್ರಿ ಎಷ್ಟು ಹೆಮ್ಮೆಯಿಂದ ಹೇಳಿಕೊಳ್ತಾಳೆ. ನಿಮ್ಮ ತಮ್ಮ ಹೆಮ್ಮೆಯಿಂದ ಹೇಳಿಕೊಳ್ತಾನೆ, ನಿಮ್ಮ ಅಕ್ಕ ಹೆಮ್ಮೆಯಿಂದ ಹೇಳಿಕೊಳ್ತಾಳೆ. ಒಂದು ವೇಳೆ ನೀವು ಫೇಲ್ ಆದಿ ಅಂದ್ಕೊಳ್ಳಿ, ನೀವೊಬ್ಬರೇ ಫೇಲ್ ಆಗ್ತಿಲ್ಲ, ಅಮ್ಮ ಫೇಲ್ ಆಗ್ತಾಳೆ, ನಿಮ್ಮ ತಂದೆ ಫೇಲ್ ಆಗ್ತಾನೆ, ನಿಮ್ಮ ತಮ್ಮನೂ ಫೇಲ್ ಆಗ್ತಾನೆ, ನಿಮ್ಮ ಅಕ್ಕ ಅಣ್ಣ ಅವರೂ ಫೇಲ್ ಆಗ್ತಾರೆ. ಯಾರಾದ್ರೂ ಕೇಳಿದ್ರು ಅಂದ್ಕೊಳ್ಳಿ, ಏನಾಯ್ತು ನಿಮ್ಮ ಮಗನ ಸಂಗತಿ, ನಿಮ್ಮ ತಂದೆ ತಲೆ ಬಾಗಿಸಿಕೊಳ್ತಾರೆ. ಕಾರಣ ಗೊತ್ತಾ, ಫೇಲ್ ಆದ್ರಿ. ವಾಸ್ತವದಲ್ಲಿ ಫೇಲ್ ಆದದ್ದು ಯಾರು, ನೀವು. ಆದರೆ ಕುಟುಂಬ ಎನ್ನುವಂಥದ್ದು ಒಂದು ಬಾಂಧವ್ಯ. ಪ್ರಿಯರೇ, ಈ ಬಾಂಧವ್ಯದಲ್ಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಅಕ್ಕ ತಮ್ಮಂದಿರನ್ನಾಗಲಿ ಬೇರೆ ಮಾಡ್ಲಿಕ್ಕಾಗಲ್ಲ, ಯಾರಿಗೂ ಬೇರೆ ಮಾಡ್ಲಿಕ್ಕಾಗಲ್ಲ. ತಮ್ಮ ತಂಗಿಯಂದಿರೇ ಕೇಳ್ತಿದ್ದೀರಾ, ನಾನು ಹಾಳಾದ್ರೆ ನಿಮಗೇನು ಡ್ಯಾಡಿ ಅನ್ಬೇಡಿ, ನಾನು ಓದೋದಿದ್ರೆ ನಿನಗೇನು ಮಮ್ಮಿ ಅನ್ಬೇಡಿ. ಅಮ್ಮ ಕೇಳದಿದ್ರೆ ಹೇಗೆ, ಅಪ್ಪ ಕೇಳದಿದ್ರೆ ಹೇಗೆ? ಅವರು ನೋಡ್ತಿರುವ ಕನಸುಗಳೆಲ್ಲ ನಿಮ್ಮ ಕುರಿತಾಗಿಯೇ. ಅವ್ರು ಪಡುವ ಕಷ್ಟವೆಲ್ಲ ನಿಮಗೋಸ್ಕರವೇ, ನಿಮ್ಮ ಭವಿಷ್ಯಕ್ಕೋಸ್ಕರವೇ, ನಿಮ್ಮನ್ನು ಓದಿಸುವುದಕ್ಕೋಸ್ಕರವೇ. ಅಂತಹ ತಂದೆ ಅಂತಹ ತಾಯಿ ನಿಮ್ಮನ್ನು ಪ್ರಶ್ನಿಸುತ್ತಿರುವಾಗ ನಿಮ್ಗ್ಯಾಕ್ ಬೇಕು ಅಂತ ಯಾಕೆ ಹೇಳ್ತೀರಿ? ಅವ್ರಿಗೆ ಬಿಟ್ರೆ ಮತ್ತಿನ್ಯಾರಿಗೆ ಬೇಕು? ನೀವು ಯೇಸುವನ್ನು ನಂಬುವುದಾದರೆ, ಯೇಸುವನ್ನು ಅಂಗೀಕರಿಸಿರುವುದಾದರೆ ನೀವು ಕಷ್ಟಪಟ್ಟು ಓದಬೇಕು. ಅದನ್ನೇ ಮಾಡಿದೆ ನಾನು, ಕಷ್ಟಪಟ್ಟು ಓದಿದೆ. ತೆಲಂಗಾಣದಲ್ಲಿ ವಿದ್ಯಾಭ್ಯಾಸ ಮಾಡಿದೆ, ತಮಿಳುನಾಡಿನಲ್ಲಿ ಮಾಡಿದೆ, ಕರ್ನಾಟಕದಲ್ಲಿ ಮಾಡಿದೆ, ಕೇರಳದಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡಿದೆ, ಸೌತ್ ಇಂಡಿಯಾದ ಎಲ್ಲಾ ರಾಜ್ಯಗಳಲ್ಲಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದೆ. ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಕೆನಡಾದಲ್ಲಿ ಜಾಬ್ ಸಿಕ್ಕಿತು. ಅಲ್ಲಿಗೆ ಹೋಗಬೇಕು ಅಂದುಕೊಳ್ತಿದ್ದೆ. ಮನೆಯಲ್ಲಿ ಎಲ್ಲರೂ ಸಂಭ್ರಮ ಪಡ್ತಾ ಇದ್ರು. ಸುಮಾರು 30 ವರ್ಷಗಳ ಹಿಂದೆ ಅಮೆರಿಕ ದೇಶಕ್ಕಾಗಲಿ, ಕೆನಡಕ್ಕಾಗಲಿ, ಆಸ್ಟ್ರೇಲಿಯಕ್ಕಾಗಲಿ ಹೋಗುವುದು ಬಹಳ ದೊಡ್ಡ ಕಾರ್ಯವೆಂದು ಭಾವಿಸ್ತಿದ್ರು. ನಮ್ಮ ಮಗ ಅಮೆರಿಕದಲ್ಲಿರ್ತಿದ್ದಾನೆಂದು ಹೇಳಿಕೊಳ್ತಿದ್ರು, ಆಸ್ಟ್ರೇಲಿಯಾದಲ್ಲಿದ್ದಾನೆಂದು ಹೇಳ್ಕೊಳ್ತಿದ್ರು. ಹಾಗಾಗಿ ತಂದೆ ತಾಯಿ ಕುಟುಂಬ ಸದಸ್ಯರೆಲ್ಲರೂ ಕೂಡ ಬಹಳ ಸಂತೋಷಿಸಿದ್ರು, ಹೋಗ್ತಿದ್ದಾನೆ ಕೆನಡಕ್ಕೆ ಎಂಬುದಾಗಿ. ಹಾಗೆ ಹೋಗಬೇಕು ಅಂದುಕೊಳ್ತಿರುವ ಸಮಯದಲ್ಲಿ ನಾನು ಪ್ರಾರ್ಥಿಸಿದಾಗ ದೇವರು ಒಂದು ಮಾತು ಹೇಳಿದ್ರು, ನೀನು ಕೆನಡಾಗೆ ಹೋದ್ರೆ ನೀನು ಒಬ್ಬನೇ ಉದ್ಧಾರ ಆಗ್ತಿ, ಆದರೆ ಹಾಳಾಗಿ ಹೋಗುತ್ತಿರುವ ಪ್ರಜೆಗಳಿಗೆ ನನ್ನ ಸಂದೇಶ ಸಾರುವುದಾದರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಏನ್ ಮಾಡ್ಲಿಕ್ಕಿದ್ದೆ, ಅನೇಕರು ಉದ್ಧಾರ ಆಗುವಂತೆ ನನ್ನ ಸಂದೇಶ ಸಾರುವಿಯಾ? ಆ ದಿನ ಆ ಮಾತು ಕೇಳಿದಾಗ ಬಹಳ ಚಿಕ್ಕವನಾಗಿದ್ದೆ. ಸಾಧಾರಣವಾಗಿ ಯಾರಾದರೂ ತಮ್ಮ ಜೀವಿತ ಚೆನ್ನಾಗಿದ್ದರೆ ಸಾಕೆಂದು ನೋಡಿಕೊಳ್ತಾರೆ. ಅಪ್ಪ ಅಮ್ಮ ನಮ್ಮ ಮಗ ಚೆನ್ನಾಗಿರಬೇಕೆಂದು ಬಹಳ ಆಸೆ ಪಟ್ಟಿದ್ರು. ಆ ದಿನ ಒಂದು ನಿರ್ಣಯ ತೆಗೆದುಕೊಂಡೆ. ನಿಜವೇ ನಾನೊಂದು ವೇಳೆ ಕೆನಡಕ್ಕೆ ಹೋಗಿರೋದಾದರೆ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಈ ದಿನ ಸಂಪಾದಿಸ್ತಿದ್ದೇನೇನೋ. ಆದರೆ ನಾನು ಬರ್ತಿದ್ದೇನೆಂದು ತಿಳ್ಕೊಂಡು ಒಂದು ಟ್ರ್ಯಾಕ್ಟರ್ ಏರ್ಪಡಿಸಲಿಲ್ಲ, ಒಂದು ಲಾರಿ ಕಳಿಸಲಿಲ್ಲ, ಒಂದು ಬಸ್ ಕೂಡ ಇಡಲಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಆಟೋ ತಕೊಂಡು, ನಿಮ್ಮಷ್ಟಕ್ಕೆ ನೀವೇ ಟ್ರ್ಯಾಕ್ಟರ್ ತಕೊಂಡು, ಮಧಿರಾ ಎಂಬ ಈ ಕೂಟ ನಡೆಯುವ ಸ್ಥಳದಲ್ಲಿ ನಾನು ಹುಟ್ಟಿ ಬೆಳೆದಿಲ್ಲ. ಈ ಪ್ರಾಂತ್ಯದವನು ಅಲ್ಲ ನಾನು. ಆದರೆ ನಾನು ಬರ್ತಿದ್ದೇನೆಂದು ತಿಳಿದು ಯಾಕೆ ಇಷ್ಟೊಂದು ಜನ ಬಂದಿದ್ದೀರಿ ಹೇಳಿ? ಕಾರಣ ಗೊತ್ತಾ? ಕರ್ತನು ನನ್ನ ಸಂಗಡ ಇರುವುದಕ್ಕಾಗಿ. ನಾನು ಸಾರುವ ಸಂದೇಶದಲ್ಲಿ
ಜೀವಿತಗಳನ್ನು ಪ್ರಭಾವ ಬೀರುವಂತಹ ಬದಲಾಯಿಸುವಂತಹ ಶಕ್ತಿ ಇರುವುದರಿಂದ ಮತಾಂತರ ಮಾಡಿಸಬೇಕೆಂದು ದೇವರು ನನಗೆ ಯಾವತ್ತೂ ಹೇಳಲಿಲ್ಲ. ನಿಜವಾದ ಬೋಧಕನು ಸಂದೇಶಕನು ಮತಾಂತರ ಮಾಡಿಸುವುದಿಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಮತಾಂತರ ಮಾಡಿಸುವುದಕ್ಕಾಗಿ ಅಲ್ಲ, ಬಲವಂತ ಮತಾಂತರಗಳನ್ನು ಮಾಡುವುದಕ್ಕಾಗಿ ಅಂತೂ ಅಲ್ವೇ ಅಲ್ಲ. ನಿಜವಾಗ್ಲೂ ಹೇಳಬೇಕಾದರೆ ಯೇಸುಕ್ರಿಸ್ತನು ಒಂದು ಮತವನ್ನು ಸ್ಥಾಪಿಸಲೇ ಇಲ್ಲ. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದ ಪ್ರಧಾನ ಕಾರಣ ಗೊತ್ತಾ? ಹಾಳಾಗಿ ಹೋಗುತ್ತಿರುವ, ಪತನವಾಗಿ ಹೋಗುತ್ತಿರುವ ಮನುಷ್ಯನನ್ನು ಬದಲಾಯಿಸಿ ಸಮಾಜಕ್ಕೆ ಆಶೀರ್ವಾದಕರವಾಗಿ ಆದರ್ಶಕರವಾಗಿ ಮಾರ್ಪಡಿಸಬೇಕು, ಆನಂತರ ಪರಲೋಕಕ್ಕೆ ಸೇರಿಸಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಇದೇ ಆತನ ಸಂದೇಶವಾಗಿದೆ. ಆತನ ಸೇವಕನಾಗಿ ನಾನು ಸಾರುವಂತಹ ಸಂದೇಶವಾಗಿದೆ. ನಿಮ್ಮ ಜೀವಿತದಲ್ಲಿ ನೀವು ಜಯ ಸಾಧಿಸಬೇಕು. ಹೇಳಿ ಸಹೋದರ, ಸಹೋದರಿಯರೇ, ಸೋತು ಹೋಗುವವರಾಗಿರಬಾರದು. ಸೋತು ಹೋಗದೇ ಇರಬೇಕಾದರೆ ದೇವರು ನಿಮ್ಮ ಸಂಗಡ ಇರಬೇಕು. ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಪ್ರೀತಿ ಸ್ವರೂಪನಾದಂತಹ ದೇವರು ತನ್ನ ಪ್ರೀತಿಯನ್ನೆಲ್ಲ ನಮಗೆ ತೋರಿಸಲು ಆಶಿಸುತ್ತಿದ್ದಾರೆ. ಆದರೆ ನಮ್ಮ ಕೈಯಲ್ಲಿರುವ ಪಾಪ, ನಮ್ಮ ಕಣ್ಣಲ್ಲಿರುವ ಕಾಮ, ಶರೀರದಲ್ಲಿ ಇರುವಂತಹ ಕಾಮವಿಕಾರ ಚೇಷ್ಟೆಗಳು ನಮ್ಮನ್ನು ದೇವರಿಂದ ದೂರ ಮಾಡಿಬಿಟ್ಟಿವೆ. ದೇವರು ಸೃಷ್ಟಿಸಿರುವ ಮನುಷ್ಯನು ದೇವರಿಂದ ದೂರವಾಗುತ್ತಿರುವಾಗ ದೇವರು ಮೌನವಾಗಿ ಇರಲಿಕ್ಕಾಗಲಿಲ್ಲ. ಅದಕ್ಕಾಗಿಯೇ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದರು. ಎದಕ್ಕಾಗಿ ಬಂದರು ಗೊತ್ತಾ? ಯಾವ ಪಾಪ ನಿಮ್ಮನ್ನು ದೇವರಿಂದ ದೂರ ಮಾಡ್ತಿದೆಯೋ ಆ ಪಾಪವನ್ನೆಲ್ಲ ಅಳಿಸಿ ಹಾಕುವುದಕ್ಕಾಗಿ, ಆ ಪಾಪವನ್ನು ತೊಳೆದು ಹಾಕುವುದಕ್ಕಾಗಿ, ನೀವು ಮಾಡಿರುವ ಪ್ರತಿ ತಪ್ಪನ್ನು ಕ್ಷಮಿಸುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಗಮನ ಕೊಟ್ಟು ಕೇಳ್ರಿ. ಆತನು ಶಿಲುಬೆಯ ಮೇಲೆ ಮರಣ ಹೊಂದಲು ಕಾರಣ ಗೊತ್ತಾ? ನಿಮ್ಮ ಮೇಲೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ತನ್ನ ಮೇಲೇ ಹೊತ್ತುಕೊಂಡಿದ್ದಾರೆ. ಯಾಕೆ ಹಾಗೆ ಮಾಡಿದ್ದಾರೆ ಗೊತ್ತಾ? ನಿಮ್ಮನ್ನು ಆತನು ಪ್ರಾಣದಂತೆ ಪ್ರೀತಿಸಿರೋದ್ರಿಂದ. ಶಿಕ್ಷಿಸಲ್ಪಡಬೇಕಾದದ್ದು ನೀವು, ಆದರೆ ಶಿಕ್ಷೆ ಅನುಭವಿಸಿದ್ಯಾರು? ಯೇಸು ಕ್ರಿಸ್ತನು. ಅದಕ್ಕಾಗಿಯೇ ಇನ್ಮೇಲೆ ನಿಮಗೂ ನನಗೂ ಶಿಕ್ಷೆ ಇಲ್ಲ. ನೀವು ನಾನು ಭಯಪಡುತ್ತಾ ಜೀವಿಸುವ ಅವಶ್ಯಕತೆ ಇಲ್ಲ. ಯಾವ ಪಾಪ ನಿಮ್ಮನ್ನು ದೇವರಿಂದ ದೂರ ಮಾಡಿದೆಯೋ ಆ ಪಾಪಕ್ಕೋಸ್ಕರ ದೇವರು ಶಿಲುಬೆಯ ಮೇಲೆ ಮರಣ ಹೊಂದಿರೋದ್ರಿಂದ ಆತನ ಕ್ಷಮಾಪಣೆ ನೀವು ಕೋರಿಕೊಂಡ್ರೆ ಸಾಕು. ಗತಕಾಲದಲ್ಲಿ ನೀವು ಮಾಡಿರುವ ಪ್ರತಿ ತಪ್ಪನ್ನು ಆತನು ಕ್ಷಮಿಸುತ್ತಾನೆ. ನಿಮಗೊಂದು ನೂತನ ಜೀವಿತವನ್ನು, ನೂತನ ಹೃದಯವನ್ನು ಕೊಡ್ತಾರೆ. ಒಬ್ಬ ನೂತನ ವ್ಯಕ್ತಿಯಾಗಿ ಜೀವಿಸುವ ಜೀವಿತವನ್ನು ಪ್ರಾರಂಭಿಸುವಂತೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಏನ್ ಬೇಕು ಹೇಳ್ರಿ? ಹೇಳ್ತೇನೆ ಕೇಳಿ. ಹೊಸದು ಬೇಕು. ಹೊಸ ಬೈಕ್ ಬೇಕು, ಹೊಸ ಕಾರ್ ಬೇಕು, ಹೊಸ ಮನೆ ಬೇಕು, ಹೊಸ ಡ್ರೆಸ್ ಬೇಕು, ಹೊಸ ವಾಚ್ ಬೇಕು, ಹೊಸ ಫೋನ್ ಬೇಕು. ಇವೆಲ್ಲವುಗಳಿಗಿಂತಲೂ ಅಮೂಲ್ಯವಾದದ್ದು ಹೊಸ ಜೀವಿತವಾಗಿದೆ. ಅದನ್ನು ಕೇವಲ ದೇವರು ಮಾತ್ರವೇ ಕೊಡಬಲ್ಲರು. ಕೇಳ್ತಿದ್ದೇನೆ, ಈ ದಿನ ನಿಮ್ಮಲ್ಲಿ ಯಾರಾದರೂ ಇದ್ದೀರಾ? ನಾನು ಹಳೆಯ ಜೀವಿತದೊಂದಿಗೆ ಬೇಸತ್ತು ಹೋಗಿದ್ದೇನೆ. ನನ್ನ ಜೀವಿತದ ಮೇಲೆ ನನಗೆ ವಿರಕ್ತಿ ಬಂದಿದೆ. ನನ್ನ ಮೇಲೆ ನನಗೇ ಅಸಹ್ಯ ಉಂಟಾಗ್ತಿದೆ, ಛೀ ಅನಿಸುತ್ತಿದೆ ಅನ್ನುವುದಾದರೆ ನಿಮಗೊಂದು ಶುಭವಾರ್ತೆ. ಈ ಹಳೆಯ ಹೊಲಸಾದ ಜೀವಿತವನ್ನು ಪಕ್ಕಕ್ಕೆ ತಳ್ಳಿಹಾಕಿ ನನ್ನ ದೇವರು ನಿಮಗೆ ನೂತನ ಜೀವಿತವನ್ನು ಅನುಗ್ರಹಿಸಲಿಕ್ಕಿದ್ದಾರೆ. ಆ ಜೀವಿತ ನನಗೆ ಬೇಕನ್ನುವವರಿದ್ದೀರಾ? ಗಮನ ಕೊಟ್ಟು ಕೇಳಿ. ಪಾಪದಲ್ಲಿ ಜೀವಿಸುತ್ತಾ ಪಾಪ ಮಾಡುವುದಾದರೆ ದೇವರು ನಿಮ್ಮ ಸಂಗಡ ಇರೋದಿಲ್ಲ. ದೇವರು ನಿಮ್ಮ ಸಂಗಡ ಇಲ್ಲದಿದ್ದರೆ ನಿಮ್ಮ ಜೀವಿತದಲ್ಲಿ ನೀವು ಜಯ ಸಾಧಿಸುವಂಥದ್ದು ಸಾಧ್ಯವಾಗುವುದಿಲ್ಲ. ನೀವು ಜಯ ಸಾಧಿಸಬೇಕು. ವಿದ್ಯಾಭ್ಯಾಸದಲ್ಲಾಗಲಿ, ವ್ಯವಸಾಯದಲ್ಲಾಗಲಿ, ವೃತ್ತಿಯಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ವೃತ್ತಿಯಲ್ಲಾಗಲಿ, ವೈದ್ಯಕೀಯದಲ್ಲಾಗಲಿ, ಪ್ರತಿ ವಿಷಯದಲ್ಲಿ ನಿಮಗೆ ಜಯ ಬೇಕು. ಆ ಜಯ ದೇವರು ನಿಮಗೆ ಕೊಡಲಿಚ್ಛಯಿಸುತ್ತಿದ್ದಾರೆ. ಅದು ಯಾವಾಗ ಸಾಧ್ಯವಾಗ್ತದೆ ಗೊತ್ತಾ? ಆತನು ನಿಮ್ಮ ಸಂಗಡ ಇರುವಾಗ ನಿಮಗೆ ವಿರುದ್ಧವಾಗಿ ನಿಮ್ಮ ಎದುರು ಬರುವಂತಹ ಪ್ರತಿಯೊಂದು ಕೂಡ ಪಕ್ಕಕ್ಕೆ ಸರಿಯುತ್ತದೆ. ಆತನು ನಿಮ್ಮ ಸಂಗಡ ಇರುವುದಾದರೆ ನೀವು ನೀತಿಯಿಂದಿರಬೇಕು. ನೀವು ನೀತಿಯಿಂದಿರಬೇಕಾದರೆ ನೀವು ಮಾಡಿರುವ ತಪ್ಪುಗಳನ್ನೆಲ್ಲ ಬಿಟ್ಟು ಬಿಡಬೇಕು. ನೀವು ಬಿಟ್ಟು ಬಿಡಬೇಕಾದರೆ ದೇವರು ನಿಮ್ಮನ್ನು ಕ್ಷಮಿಸಬೇಕು. ದೇವರು ನಿಮ್ಮನ್ನು ಕ್ಷಮಿಸಬೇಕಾದರೆ ಈ ದಿನ ಆತನ ಕ್ಷಮಾಪಣೆ ಕೋರಿಕೊಂಡ್ರೆ ಸಾಕು. ದೇವರು ಕ್ಷಮಿಸಿ ಬಿಡುತ್ತಾರೆ. ಕ್ಷಮಿಸುವುದು ಮಾತ್ರವಲ್ಲ, ನಿಮ್ಮ ಸಂಗಡ ಇರುತ್ತಾರೆ. ನಿಮ್ಮ ಸಂಗಡ ಇರುವುದು ಮಾತ್ರವಲ್ಲ, ನಿಮ್ಮ ಜೀವಿತ ನೂತನಪಡಿಸುತ್ತಾರೆ. ಬೈಬಲ್ ಹೇಳುತ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಯಾವ ಶಿಕ್ಷೆ ಇಲ್ಲ. ಈಗೋ ಸಮಸ್ತವೂ ನೂತನವಾಯಿತು. ಯೇಸುವಿನಲ್ಲಿ ನೀವಿರುವುದಾದರೆ, ಯೇಸುವನ್ನು ನೀವು ಅಂಗೀಕರಿಸುವುದಾದರೆ ನಿಮ್ಮ ಹಳೆಯ ಜೀವಿತವನ್ನು ತೊಲಗಿಸಿ ಬಿಡ್ತಾರೆ, ಹೊಸ ಜೀವಿತವನ್ನು ಅನುಗ್ರಹಿಸ್ತಾರೆ. ಅದೇ ನೂತನ ಜೀವಿತವಾಗಿರುತ್ತೆ. ಆ ನೂತನ ಜೀವಿತವನ್ನು ಈ ದಿನವೇ ನೀವು ಯಾಕೆ ಪ್ರಾರಂಭಿಸಬಾರದು? ಕೇಳಿರಿ, ದೇವರು ನಿಮ್ಮ ವಿಷಯದಲ್ಲಿ ಅದ್ಭುತವಾದ ಆಲೋಚನೆಯುಳ್ಳವರಾಗಿದ್ದಾರೆ. ಈಗ ತಾನೇ ಹೇಳಿದೆನಲ್ಲವೇ, ನನ್ನ ಅಮ್ಮ ನೀನು 10th ಕ್ಲಾಸ್ ಪಾಸ್ ಆದರೂ ಕೂಡ ಸಾಕು ಮಗನೇ ಎಂದು ಹೇಳ್ತಿದ್ದಳು.
ಅಂತಹ ನನ್ನನ್ನು ದೇವರು ಈ ದಿನ ಪ್ರಪಂಚದಲ್ಲಿಯೇ ದೊಡ್ಡ ದೊಡ್ಡ ಸ್ಟೇಡಿಯಂಸ್ನಲ್ಲಿ ವಾಕ್ಯ ಹೇಳುವಂತಹ ಸೇವಕನನ್ನಾಗಿ, ಡಲ್ಲಸ್ ಬ್ಯಾಪ್ಟಿಸ್ಟ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದುಕೊಳ್ಳುವ ಸ್ಥಿತಿಗೆ ದೇವರು ಸೇರಿಸಿದ್ದಾರೆ. ಈ ದಿನ ನಾನು ಬಂದು ವಾಕ್ಯ ಸಾರುತ್ತಿರೋದಾದರೆ ಇಷ್ಟೊಂದು ಪ್ರವಾಹದಂತೆ ಪ್ರಜೆಗಳು ಕೂಡಿ ಬರುವಂತಹ ಆಶೀರ್ವಾದಕರವಾದ ಜೀವಿತವನ್ನಾಗಿ ದೇವರು ಮಾರ್ಪಡಿಸಿದ್ದಾರೆ. ನನ್ನನ್ನು ಮಾರ್ಪಡಿಸಿದ ದೇವರೇ ನಿನ್ನನ್ನು ಮಾರ್ಪಡಿಸಬಲ್ಲರು. ನಿಮ್ಮ ಮಕ್ಕಳನ್ನು ಕೂಡ ಅದ್ಭುತವಾಗಿರುವಂತಹ ಮುಂದ್ಬರುವ ತಲೆಮಾರಿಗೆ ಅಮೂಲ್ಯವಾದ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಬಲ್ಲರು. ಈ ದಿನ ನೀವು ಮಾಡಬೇಕಾದದೊಂದೇ. ಚಿಕ್ಕಂದಿನಲ್ಲಿ ನಾನೊಂದು ಪ್ರಾರ್ಥನೆ ಮಾಡಿದೆ, ದೇವರೇ ಹಾಳಾಗಿ ಹೋಗಿದ್ದೇನೆ, ನನ್ನನ್ನು ಬದಲಾಯಿಸುವಿಯಾ? ಈ ದಿನ ಯಾರಾದರೂ ಇದ್ದೀರಾ ಈ ಪ್ರಾರ್ಥನೆ ಮಾಡುವವರು? ಇರುವುದಾದರೆ ಇದ್ದ ಸ್ಥಳದಲ್ಲೇ ನಿಮ್ಮ ತಲೆ ಬಾಗಿಸಿ ಈ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಕರ್ತನೇ, ಈ ದಿನ ಯಾರ್ಯಾರು ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಪ್ರಾರ್ಥನೆಯನ್ನು ಲಾಲಿಸಿರಿ. ಹಾಳಾದ ಜೀವಿತಗಳನ್ನು ಬದಲಾಯಿಸುವ ದೇವರು ನೀವು. ಪತನವಾದವರನ್ನು ಪರಿಶುದ್ಧಗೊಳಿಸುವ ದೇವರು ನೀವು. ಜೀವಿತದ ಮೇಲೆಯೇ ವಿರಕ್ತಿಯನ್ನು ಹೊಂದಿದಂಥವರ ಜೀವಿತದಲ್ಲಿ ವಿಜಯ ಕೊಡುವ ದೇವರು ನೀವು. ಎಲ್ಲರಿಗೂ ನೀವು ಬೇಕು. ನೀವು ಕೊಡುವಂತಹ ಶಾಂತಿ ಸಮಾಧಾನ ಬೇಕು. ನೀವು ಕೊಡುವ ಪರಿಶುದ್ಧವಾದ ಜೀವಿತ ಬೇಕು. ಯಾರ್ಯಾರು ಈ ಸಮಯದಲ್ಲಿ ನನ್ನ ಜೀವಿತ ಮಾರ್ಪಡಿಸು ದೇವರೇ ಎಂದು ಪ್ರಾರ್ಥಿಸುತ್ತಿದ್ದಾರೋ, ನಾನು ಮಾಡಿರುವ ತಪ್ಪುಗಳಿಗಾಗಿ ನನ್ನನ್ನು ಕ್ಷಮಿಸಿರಿ ಎಂದು ಕ್ಷಮಾಪಣೆ ಕೋರ್ತಿದ್ದಾರೋ ಅವರನ್ನು ಕ್ಷಮಿಸಿರಿ ದೇವರೇ. ಅವರ ಜೀವಿತಗಳನ್ನು ನೂತನಪಡಿಸಿರಿ, ಪರಿಶುದ್ಧಗೊಳಿಸಿರಿ. ಅಷ್ಟು ಮಾತ್ರವಲ್ಲ, ಅವರ ಸಂಗಡ ಇದ್ದು ಅವರಿಗೆ ನೆರಳಾಗಿರಿ, ಆಧಾರವಾಗಿರಿ. ಅವರ ಕೈಯನ್ನು ಹಿಡಿದು ನಡೆಸಿರಿ. ಉನ್ನತ ಸ್ಥಿತಿಗೆ ಅವರನ್ನು ಸೇರಿಸಿರಿ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸಿ, ಕಷ್ಟಗಳನ್ನು ತೀರಿಸಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ ಇರುವ ಪ್ರತಿ ಅವಶ್ಯಕತೆಯನ್ನು ತೀರಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kukatpalli, Hyderabad 72.